ಹಲೋ ಬ್ಯೂಟಿಫುಲ್ ಪೀಪಲ್, ವೆಲ್ಕಮ್ ಬ್ಯಾಕ್ ಟು ಗೋಲ್ಡ್ ಮೈಂಡ್ ಸೆಟ್ ಅಂಡ್ ಮ್ಯಾನಿಫೆಸ್ಟೇಷನ್. ಸೊ ಈ ಒಂದು ವಿಡಿಯೋದಲ್ಲಿ ಲಾ ಆಫ್ ಅಸಂಪ್ಷನ್, ನೀವು ತುಂಬಾ ಜನ ಇನ್ನ ಲಾ ಆಫ್ ಅಟ್ರಾಕ್ಷನ್ ಅಲ್ಲಿ ಏನೇನೋ ಲಿಮಿಟೇಷನ್ ಹಾಕೊಂಡು ಸೊ ಹಾಗೇನೆ ನೀವು ರನ್ ಮಾಡ್ತಿದ್ದೀರಲ್ವಾ, ನಿಮ್ಮೊಂದು ಮೈಂಡ್ ಸೆಟ್ ನ ಅದೇ ರೀತಿ ರನ್ ಮಾಡ್ಕೊತಾ ಇದ್ದೀರಾ. ಸೊ ಬಟ್ ಇಲ್ಲಿ ಲಾ ಆಫ್ ಅಸಂಪ್ಷನ್ಗೆ ಶಿಫ್ಟ್ ಆಗಿ ಈಸಿಯಾಗಿ ಯಾಕೆ ಎಷ್ಟು ಲಾ ಆಫ್ ಅಸಂಪ್ಷನ್ ನೀವು ಹೇಳ್ತಿದ್ದೀರಾ, ಯಾಕೆ ನಾನು ಶಿಫ್ಟ್ ಆಗ್ಬೇಕಂತ ಹೇಳಿದ್ರೆ, ನೋಡಿ, ಲಾ ಆಫ್ ಅಟ್ರಾಕ್ಷನ್ ಅಲ್ಲಿ ಕೆಲವೊಂದು ಲಿಮಿಟೇಷನ್ಸ್ ಇದೆ. ಓಕೆ, ನೀವು ಈ ಮೆಥಡ್ ಮಾಡಬೇಕು, ಇದನ್ನು 21 ದಿನ ಮಾಡಬೇಕು, 48 ದಿನ ಮಾಡಬೇಕು, ಆ ರಿಚುವಲ್ ಮಾಡಬೇಕು, ಈ ರಿಚುವಲ್ ಮಾಡಬೇಕಂತ ತುಂಬಾನೇ ಲಿಮಿಟೇಷನ್ಸ್ ಇದೆ. ಆದರೆ ಲಾ ಆಫ್ ಅಸಂಪ್ಷನ್ ಅಲ್ಲಿ ಯಾವುದೇ ಲಿಮಿಟೇಷನ್ಸ್ ಇಲ್ಲ. ಅರ್ಥ ಆಗ್ತಿದೆಯಲ್ಲ ನಿಮಗೆ? ನೀವು ಅಷ್ಟು ದಿನ ಮಾಡ್ಬೇಕು, ಇಷ್ಟು ದಿನ ಮಾಡ್ಬೇಕಂತ ಏನೂ ಇಲ್ಲ. ಸೊ ಇಲ್ಲಿ ಲಾ ಆಫ್ ಅಸಂಪ್ಷನ್ಗೆ ಯಾಕೆ ಶಿಫ್ಟ್ ಆಗ್ಬೇಕಂತ ಹೇಳಿದ್ರೆ, ಇಲ್ಲಿ ನಿಮ್ಮ ಐ ಎಮ್ ಐಡೆಂಟಿಟಿ ಬಗ್ಗೆ ವರ್ಕ್ನ ಮಾಡ್ತಿರ್ತೀರಾ, ನಿಮ್ಮ ಸೆಲ್ಫ್ ಕಾನ್ಸೆಪ್ಟ್ನ ಬಗ್ಗೆ ವರ್ಕ್ನ ಮಾಡ್ತಿರ್ತೀರಾ. ಇಲ್ಲಿ ಸೈಂಟಿಫಿಕ್ ಆಗಿ ಕೂಡ ನೀವು ಬ್ರೈನ್ ರಿವೈರಿಂಗ್ನ ಮಾಡ್ತಿರ್ತೀರಾ. ಇಟ್ಸ್ ಆಲ್ ಅಬೌಟ್ ಸೈಂಟಿಫಿಕ್ ಮ್ಯಾನಿಫೆಸ್ಟೇಷನ್, ಪವರ್ಫುಲ್ ಮ್ಯಾನಿಫೆಸ್ಟೇಷನ್ ಅಂಡ್ ಈಸಿಯೆಸ್ಟ್ ಮ್ಯಾನಿಫೆಸ್ಟೇಷನ್. ಸೊ ಇದು ಮೂರನ್ನು ಕೂಡ ಇಲ್ಲಿ ಸಿಗುವಂಥದ್ದು ಲಾ ಆಫ್ ಅಸಂಪ್ಷನ್ ಅಲ್ಲಿ. ಸೊ ನಿಮ್ಮ ಒಳಗಡೆ ಪವರ್ ಇರುವಂಥದ್ದು. ಈಗ ನೀವು ಹೊರಗಡೆ ಯೂನಿವರ್ಸ್ ಇಂದ ನಾನು ಪಡಿತಾ ಇದ್ದೀನಿ, ಬಟ್ ಅಲೈನ್ಮೆಂಟ್ ಎಲ್ಲ ಆಗ್ಬೇಕು. ಫಸ್ಟ್ ಇನ್ನರ್ ಅಲ್ವಾ, ಐ ಎಮ್ ಸ್ಟೇಟ್ ಅಲ್ಲಿ. ಐ ಎಮ್ ಸ್ಟೇಟ್ ಯಾವಾಗಲೂ ಕೂಡ ನಿಮ್ಮ ಸೂಪರ್ ಕಾನ್ಸಿಯಸ್ ಸ್ಟೇಟ್ ಆಗಿರುತ್ತೆ. ಲಾ ಆಫ್ ಅಸಂಪ್ಷನ್ ಸ್ಟೇಟ್ ಮಾಡೋದೇನು ಸೂಪರ್ ಕಾನ್ಸಿಯಸ್ ಮೈಂಡ್ ನ ಸ್ಟೇಟ್ ಮಾಡುತ್ತೆ ಜಾಸ್ತಿ. ಅರ್ಥ ಆಗ್ತಿದೆಯಲ್ಲ ನಿಮ್ಗೆ? ಅಂದ್ರೆ ನೀವು ಏನೆಲ್ಲ ರಿಪೀಟೆಡ್ ಆಗಿ ಹೇಳ್ಕೊಂತಿರ್ತೀರಾ ಅದು ಪ್ರೋಗ್ರಾಮ್ ಆಗ್ತಾ ಇರುತ್ತೆ ಸಬ್ ಕಾನ್ಸಿಯಸ್ ಅಲ್ಲಿ. ಸೊ ನಿಮಗೆ ಬೇಕಾದನ್ನ ನೀವು ಪಡಿತೀರಾ. ನಿಮ್ಮ ಬಗ್ಗೆ ಆ ಸೆಲ್ಫ್ ಕಾನ್ಸೆಪ್ಟ್ ನ ತಗೊಂತೀರಾ. ನೋಡಿ, ಪಾಸಿಟಿವ್ ಸೆಲ್ಫ್ ಇಮೇಜ್ ನ ಕ್ರಿಯೇಟ್ ಮಾಡ್ತಿರ್ತೀರಾ. ಸೊ ಥ್ರೂ ರಿಪಿಟೇಷನ್ ಪಾಸಿಟಿವ್ ಸೆಲ್ಫ್ ಇಮೇಜ್ ಕ್ರಿಯೇಟ್ ಆಗುತ್ತೆ. ಥ್ರೂ ರಿಪಿಟೇಷನ್ ಅಫರ್ಮೇಷನ್, ಪವರ್ಫುಲ್ ಪಾಸಿಟಿವ್ ಅಫರ್ಮೇಷನ್ ಇಂದ ನಿಮ್ಗೆ ಏನಾಗುತ್ತೆ, ನ್ಯೂ ಐಡೆಂಟಿಟಿ ಶಿಫ್ಟ್ ಆಗುತ್ತೆ. ಅಂದ್ರೆ ಏನು, ಈ ಕ್ಷಣದ ಬಗ್ಗೆ ನೀವು ಯಾವುದೇ ರೀತಿ ಇರಿ, ಯಾವುದೇ ಪರ್ಸನ್ ಆಗಿರಿ, ಯಾವುದೇ ಒಂದು ಸಿಚುವೇಶನ್ ಫೇಸ್ ನ ಮಾಡ್ತೀರಾ, ಅಥವಾ ನಿಮ್ಮ ಕರೆಂಟ್ ರಿಯಾಲಿಟಿ ಯಾವುದೇ ರೀತಿ ಇರ್ಬೋದು. ಸೊ ಇದನ್ನೆಲ್ಲ ಕಂಪ್ಲೀಟ್ ಆಗಿ ನೀವು ಸ್ಟಾಪ್ ನ ಮಾಡಿ, ಕ್ಲೆನ್ಸ್ ನ ಮಾಡಿ, ನಿಮ್ಮ ಒಂದು ಹೊಸ ಲೈಫ್ ನ ನೀವು ಕ್ರಿಯೇಟ್ ನ ಮಾಡ್ಬೋದು. ಅದು ಸಾಧ್ಯತೆ ಇದೆ. ಯು ಡಿಸರ್ವ್ ಫಾರ್ ದಿಸ್. ನೀವು ಭೂಮಿಗೆ ಬಂದಿದ್ದೀರಾ ಅಂತ ಹೇಳಿದ್ರೆ ನೀವು ಡಿಸರ್ವ್ ಇದ್ದೀರಾ ಅಂತ ಅರ್ಥ. ಓಕೆ, ಈ ಭೂಮಿಗೆ ಬಂದಿದ್ದೀರಾ, ಈ ಭೂಮಿಯಲ್ಲಿ ನೀವು ದೇಹ ಪಡೆದಿದ್ದೀರಾ, ಮನಸ್ಸನ್ನ ಪಡೆದಿದ್ದೀರಾ ಅಂತ ಹೇಳಿದ್ರೆ, ಈ ಒಂದು ವಿಶಾಲವಾದ ಪ್ರಪಂಚ, ವಿಶಾಲವಾದ ಬ್ರಹ್ಮಾಂಡ ಯಾರಿಗೋಸ್ಕರ ಕೆಲಸ ಮಾಡ್ತಿದೆ? ನಿಮ್ಗೋಸ್ಕರ ಅಲ್ವಾ? ಅಂದ್ರೆ ಅರ್ಥ ಏನು, ನಿಮ್ಮ ಒಳಗಡೆ ಆ ಶಕ್ತಿ ಇದೆ, ನಿಮ್ಮ ಒಳಗಡೆ ಆ ಪವರ್ ಇದೆ. ಸೊ ನೀವೇನೆಲ್ಲ ಮ್ಯಾನಿಫೆಸ್ಟ್ ಮಾಡ್ಬೇಕು ಅಂದ್ರೆ ಅದು ಸಾಧ್ಯತೆ ಇರುತ್ತೆ. ಬಟ್ ನೀವು ಡಿಸಿಷನ್ ನ ಮಾಡ್ಬೇಕು. ಅದನ್ನೇ ಹೇಳೋದು, ಅಸಂಪ್ಷನ್ ಸ್ಟೇಟ್ ಯಾವಾಗಲೂ ಕೂಡ ಡಿಸಿಷನ್ ಸ್ಟೇಟ್ ಆಗಿರುತ್ತೆ. ನಿಮ್ಗೆ ಏನ್ ಬೇಕು? ನೀವು ಜಾಬ್ನ ಪಡಿಬೇಕಾ, ಅಥವಾ ಮನಿ ಮ್ಯಾನಿಫೆಸ್ಟ್ ಮಾಡಬೇಕಾ, ಅಥವಾ ನಿಮ್ಮೊಂದು ಬಿಸ್ನೆಸ್ ಗ್ರೋತ್ ಆಗಬೇಕಾ, ಅಥವಾ ಯಾವುದೇ ಇರ್ಬೋದು, ಯಾವುದೇ ಫೀಲ್ಡ್ ಇರ್ಬೋದು, ಅಥವಾ ನೀವು ಒಂದು ಅತ್ಯುತ್ತಮ ವಿದ್ಯಾರ್ಥಿ ಆಗಬೇಕಾ, ಯಾವುದೇ ಇರ್ಬೋದು. ಓಕೆ, ಸೊ ನಾನು ಇದಕ್ಕೆ ಡಿಸರ್ವ್ ಇದ್ದೀನಿ, ನಾನು ಒಂದು ಒಳ್ಳೆ ಸ್ಕೋರ್ನ ಮಾಡೋದಕ್ಕೆ ಡಿಸರ್ವ್ ಇದ್ದೀನಿ, ನಾನು ಅಬಂಡೆಂಟ್ ಪರ್ಸನ್ ಆಗೋದಕ್ಕೆ ನಾನು ಡಿಸರ್ವ್ ಇದ್ದೀನಿ. ಓಕೆ, ನನ್ನ ಜೀವನದಲ್ಲಿ ನಾನು ಒಂದು ಒಳ್ಳೆ ಸಂಗತಿ ಪಡೆಯೋದಕ್ಕೆ ನಾನು ಡಿಸರ್ವ್ ಇದ್ದೀನಿ, ಈ ರೀತಿಯಾಗಿ ಹೇಳ್ಕೊಬೇಕು. ಬಟ್ ನೀವು ನೆಗೆಟಿವ್ ಸೆಲ್ಫ್ ಟಾಕ್ನ ಮಾಡ್ತಿರ್ತೀರಾ. ಓಕೆ, ಅದನ್ನ ಸ್ಟಾಪ್ನ ಮಾಡಿ ಪಾಸಿಟಿವ್ ಅಸಂಪ್ಷನ್ ಇಂದ. ಸೊ ನಿಮ್ಮ ಪಾಸಿಟಿವ್ ಸೆಲ್ಫ್ ಟಾಕ್ನ ಮಾಡಿ, ಪಾಸಿಟಿವ್ ಅಸಂಪ್ಷನ್ ನ ನೀವು ರೀಕ್ರಿಯೇಟ್ ನ ಮಾಡಿ, ಅಸೂಮ್ ನ ಮಾಡಿ ಹೆಚ್ಚು. ಓಕೆ, ನೀವು ಆಲ್ರೆಡಿ ಅಬಂಡೆಂಟ್ ಪರ್ಸನ್ ಆಗಿದ್ದಾಗ ಯಾವ ರೀತಿ ಇರ್ತೀರಾ ಅದನ್ನ ಅಸೂಮ್ ನ ಮಾಡಿ. ನಿಮ್ಮ ಕಂಪ್ಲೀಟ್ ಇಮೇಜು ನಿಮ್ಗೆ ಕಾಣಿಸ್ಬೇಕು, ನಿಮ್ಮ ಕಂಪ್ಲೀಟ್ ಇಮೇಜು. ಓಕೆ, ನಿಮ್ಮ ಮನಸ್ಸಲ್ಲಿ ಯಾರ್ಯಾರೋ ಬರ್ತಾರಲ್ವಾ, ಯಾರೋ ಬರ್ತಾರೆ, ನಿಮ್ಮ ಫ್ರೆಂಡ್ಸ್ ಬರ್ತಾರೆ, ರಿಲೇಟಿವ್ಸ್ ಬರ್ತಾರೆ, ಯಾರ್ಯಾರೋ ಬರ್ತಾರೆ, ಬಟ್ ನಿಮ್ಗೆ ನೀವು ಬರ್ತಿದ್ದೀರಾ, ಅದು ಇಂಪಾರ್ಟೆಂಟು. ಅದನ್ನೇ ಸಕ್ಸಸ್ ಇಮೇಜ್ ಅಂತ ಹೇಳೋದು. ಅಂದ್ರೆ ನಿಮ್ಮ ಒಂದು ಲೈಫ್ ಅಲ್ಲಿ ಸಕ್ಸಸ್ ಆದ್ರೆ ಯಾವ ರೀತಿ ಇರುತ್ತೆ ಅದನ್ನ ರಿಪೀಟೆಡ್ ಆಗಿ ಮಾಡ್ತಾ ಬನ್ನಿ. ಬ್ರೈನ್ಗೆ ಅದು ನಿಮ್ಗೆ ಪರಿಚಯನ ಮಾಡ್ಕೊಳ್ಳುತ್ತೆ. ನಾನು ಸಕ್ಸಸ್ಫುಲ್, ಜಸ್ಟ್ ಇಮ್ಯಾಜಿನ್ ಮಾಡ್ಕೊಳ್ಳಿ, ಜಸ್ಟ್ ಇಮ್ಯಾಜಿನ್ ಇಫ್ ಐ ಆಮ್ ಸಕ್ಸಸ್ಫುಲ್. ಓಕೆ, ನಾನು ಸಕ್ಸಸ್ಫುಲ್ ಆದಾಗ ಯಾವ ರೀತಿ ನಾನು ಕಾಣ್ತೀನಿ, ಬ್ರೈನ್ ಆಗ ನಿಮ್ಮನ್ನ ಪರಿಚಯ ಮಾಡ್ಕೊಳ್ಳುತ್ತೆ. ಅಂದ್ರೆ ನೋಡಿ, ಇಲ್ಲಿ ಪವರ್ಫುಲ್ ಆಗಿ ಇನ್ನರ್ ಅಸಂಪ್ಷನ್ ನ ಕೀಪ್ ನ ಮಾಡ್ತಾ, ಪವರ್ಫುಲ್ ಆಗಿ ನೀವು ಅಸಂಪ್ಷನ್ ಹೇಳ್ಕೊಂತ, ನಾನು ಅಫರ್ಮೇಷನ್ ಮಾಡ್ತಾ, ನಾನು ಪವರ್ಫುಲ್ ಇದ್ದೇನೆ, ನಾನು ಸ್ಟ್ರಾಂಗ್ ಇದ್ದೇನೆ, ನಾನು ಡಿಸರ್ವ್ ಇದ್ದೇನೆ, ಪ್ರೀತಿಗೆ ಡಿಸರ್ವ್ ಇದ್ದೇನೆ, ಸಮೃದ್ಧಿಗೆ ಡಿಸರ್ವ್ ಇದ್ದೇನೆ. ಓಕೆ, ನಾನು ಏನೆಲ್ಲ ಪಡಿಬೇಕಂತಿದ್ದೀನಿ ಲೈಫಲ್ಲಿ ಎಲ್ಲದಕ್ಕೂ ಕೂಡ ನಾನು ಡಿಸರ್ವ್ ಇದ್ದೇನೆ. ಈ ರೀತಿಯಾಗಿ ಹೇಳ್ಕೊಂತ ಏನಾಗುತ್ತೆ, ನಿಮ್ಮಲ್ಲಿ ಪಾಸಿಟಿವ್ ಸೆಲ್ಫ್ ಕ್ರಿಯೇಟ್ ಆಗ್ತಾ ಇರುತ್ತೆ. ನಿಮ್ಮ ಬಗ್ಗೆ ಹೆಚ್ಚು ಪಾಸಿಟಿವ್ ಒಂದು ಇಮೇಜ್ ಕ್ರಿಯೇಟ್ ಆಗ್ತಾ ಹೋಗ್ತಾ ಇರುತ್ತೆ. ಬ್ರೈನ್ ಎವಿಡೆನ್ಸ್ ನ ಹುಡುಕ್ತಾ ಇರುತ್ತೆ. ಓಕೆ, ನೋಡಿ, ನಿಮ್ ಬಗ್ಗೆ ನೀವು ಏನು ಹೇಳ್ಕೊಂತ ಇರ್ತೀರ ರಿಪೀಟೆಡ್ ಆಗಿ, ರಿಪೀಟೆಡ್ ಅಫರ್ಮೇಷನ್ ಮುಖಾಂತರ, ರಿಪೀಟೆಡ್ ಅಸಂಪ್ಷನ್ ಮುಖಾಂತರ. ಸೊ ಬ್ರೈನ್ ಅದನ್ನ ಫಿಲ್ಟರ್ ಮಾಡ್ತಾ ಇರುತ್ತೆ. ಇವ್ರಿಗೆ ಇದು ಮುಖ್ಯವಾಗಿದೆ, ಇವ್ರಿಗೆ ಸಕ್ಸಸ್ ಮುಖ್ಯವಾಗಿದೆ, ಇವ್ರಿಗೆ ಹಣ ಮುಖ್ಯವಾಗಿದೆ, ಇವ್ರಿಗೆ ಒಂದು ಏನು ಬಿಸ್ನೆಸ್ ಗ್ರೋತ್ ಮುಖ್ಯವಾಗಿದೆ. ಫಿಲ್ಟರ್ನ ಮಾಡುತ್ತೆ, ಅದಕ್ಕೆ ರಿಲೇಟೆಡ್ ಆದ. ಸೊ ಜನರನ್ನ ಕನೆಕ್ಟ್ ಮಾಡುತ್ತೆ, ಸಿಚುವೇಶನ್ ಕ್ರಿಯೇಟ್ ಮಾಡುತ್ತೆ, ಐಡಿಯಾಸ್ಗಳು ಕ್ರಿಯೇಟ್ ಆಗುತ್ತೆ. ಸೊ ಇದೆಲ್ಲದನ್ನು ಕೂಡ ನಿಮ್ಮ ಒಳಗಿಂದ ಕ್ರಿಯೇಟ್ ಆಗೋದು. 4D. ಓಕೆ, ನೀವೇನು ಹೊರಗೆ ಪಡಿಬೇಕಂತಿದ್ರೆ ಎಲ್ಲದನ್ನು ಕೂಡ ಒಳಗೆ ಇರುವಂತದ್ದು, ಒಳಗಡೆ ಇರುವಂತದ್ದು, ಒಳಗಡೆಯಿಂದ ನೀವು ಹೊರಗಡೆ ಪಡೆಯುವಂಥದ್ದು. ಅದನ್ನೇ ಹೇಳುದು. 3D ಅಲ್ಲಿ ಏನೇ ಆಗ್ತಾ ಇರಲಿ, ಏನೇ ಸಿಚುವೇಶನ್ ಇರಲಿ, ಸೊ ಅದನ್ನ ಚೇಂಜಸ್ ನ ಮಾಡ್ಬೇಕಂತ ಹೇಳಿದ್ರೆ ನಿಮ್ಮ ಒಳಗಡೆಯಿಂದ ಚೇಂಜಸ್ ನ ಮಾಡ್ಬೇಕು. ಹೌದಲ್ವಾ? ಅಂದ್ರೆ ನೋಡಿ, ಈಗ ಒಂದು ಮರ ಇದೆ ಅನ್ಕೊಳ್ಳಿ, ಎಕ್ಸಾಂಪಲ್. ಓಕೆ, ಈ ಮರದ ನೀವು ಹೊರಗಡೆಯಿಂದ ಮರ ನೋಡ್ತೀರಲ್ವಾ, ಮರ ಹೇಗಿದೆ, ಸುತ್ತ ಏನು ಎಲೆಗಳಿದೆ, ಬ್ರಾಂಚಸ್ ಇದೆ ಅಲ್ವಾ, ಎಲ್ಲದನ್ನು ನೋಡ್ತೀರಾ, ಫ್ರೂಟ್ಸ್ ಇದೆ, ಹಾಗೆ ಫ್ಲವರ್ಸ್ ಗಳಿದೆ. ಬಟ್ ಮುಖ್ಯವಾದದ್ದು ಯಾವುದು? ರೂಟ್. ಅದು ಸಬ್ ಕಾನ್ಸಿಯಸ್ ರೀತಿ.
ನೀವೇನೀಗ ನಿಮ್ಮ ದೇಹ ನೋಡ್ತಿದ್ದೀರಾ, ಹೊರಗಡೆ ಪ್ರಪಂಚ ನೋಡ್ತಿದ್ದೀರಾ, ಕಲರ್ಫುಲ್ ವರ್ಲ್ಡ್ ನ ನೋಡ್ತಿದ್ದೀರಾ, ಇದೆಲ್ಲದನ್ನು ಕಾಣಿಸ್ತಿದೆ. ಆದ್ರೆ ಮೂಲ ಇರೋದು ಸಬ್ ಕಾನ್ಸಿಯಸ್ ಅಲ್ಲಿ, ಸುಪ್ತ ಮನಸ್ಸಿನಲ್ಲಿ. ಯಾರು ಸಬ್ ಕಾನ್ಸಿಯಸ್ ನ ಪ್ರೋಗ್ರಾಮ್ ನ ಮಾಡ್ತಾರೆ, ಹೇಗೆ ನಾವು ಮರ ಒಂದು ಹೇಗೆ ಅದು ದೊಡ್ಡದಾಗಿ ಬೆಳೆದು ಅದು ನಮ್ಗೆ ಫಲ ಕೊಡ್ತಾ ಇದೆಯೋ, ಹೌದಲ್ವಾ? ಅದು ವೃಕ್ಷದಲ್ಲಿ ಫಲವನ್ನ ನಾವು ಏನ್ ಮಾಡ್ತಿದೀವಿ, ನೆರಳನ್ನ ಏನ್ ಪಡಿತಾ ಇದೀವಿ, ಫಲವನ್ನ ಏನ್ ಪಡಿತಿದೀವಿ, ಫ್ಲವರ್ಸ್ ಅನ್ನ ಏನ್ ಪಡಿತಿದೀವಿ. ಸೊ ಇಷ್ಟೆಲ್ಲದನ್ನು ಕೂಡ ರೂಟ್ ಇಂದ, ಸೊ ಅದು ರೂಟ್ ಫೌಂಡೇಶನ್, ಅದರಿಂದ ಅದು ಹೊರಗಡೆ ಅಷ್ಟೆಲ್ಲ ಚಾಚ್ಕೊಂಡಿದೆ, ಅಷ್ಟೆಲ್ಲ ಫಲವನ್ನ ಕೊಡ್ತಾ ಇದೆ. ಅದೇ ರೀತಿ ನಿಮ್ಮ ಒಳಗಿಂದ ನೀವು ಪ್ರೋಗ್ರಾಮ್ನ ಮಾಡಿದಾಗ ನಿಮ್ಮ ಹೊರಗಡೆ ಬದುಕು ಸಂಪೂರ್ಣವಾಗಿ ಬದಲಾಗುತ್ತೆ. ಅದು ಸಮೃದ್ಧಿ ಇರ್ಬೋದು, ಅದು ಸಂತೋಷ ಇರ್ಬೋದು, ಅದು ಒಂದು ಪೀಸ್ಫುಲ್ ಲೈಫ್ ಇರ್ಬೋದು, ಅಥವಾ ನಿಮ್ಮೊಂದು ಹ್ಯಾಪಿಯಸ್ಟ್ ಜೀವನ ಇರ್ಬೋದು. ಎಲ್ಲದನ್ನು ಕೂಡ ಸಾಧ್ಯ ಆಗುತ್ತೆ 4D ಇಂದ, 4D ಅಸಂಪ್ಷನ್ ಇಂದ, 4D ಅಫರ್ಮೇಷನ್ ಇಂದ. ಓಕೆ, ಸೊ ಇಲ್ಲಿ ಪವರ್ಫುಲ್ ಆಗಿ ನೀವು ತಿಳ್ಕೊಬೇಕಾಗಿರೋದು ಅಂತ ಹೇಳಿದ್ರೆ, ಸೊ ಇಲ್ಲಿ ನೀವು ಅಂಡರ್ಸ್ಟ್ಯಾಂಡ್ ಮಾಡ್ಕೋಬೇಕಾಗಿರೋದು ಏನಂತ ಹೇಳಿದ್ರೆ, ನಾನು ಪವರ್ಫುಲ್ ಇದ್ದೀನಿ, ನಾನು ಡಿಸರ್ವ್ ಇದ್ದೀನಿ, ಪ್ರತಿಯೊಂದು ಕೂಡ ನನ್ನ ಪರವಾಗಿ ವರ್ಕ್ ಆಗುತ್ತೆ, ಪ್ರತಿಯೊಂದು ನನ್ನ ಪರವಾಗಿ ವರ್ಕ್ ಆಗುತ್ತೆ. ಬಿಕಾಸ್ ನನ್ನ ಒಳಗೆ ಆ ಒಂದು ಶಕ್ತಿ ಇದೆ. ಓಕೆ, ಕೆಲವ್ರಿಗೆ ಇದನ್ನ ತಗೊಳಕ್ಕೆ ಆಗೋದಿಲ್ಲ, ಆದ್ರೆ ಅವ್ರಿಗೆ ಈ ರೀತಿ ಹೇಳ್ಕೊಬಹುದು, ಓಕೆ, ನನ್ನ ಒಳಗೆ ದೈವಿಕ ಅಂಶಗಳಿಂದ ನಾನು ಇದನ್ನ ಪಡಿತಾ ಇದ್ದೀನಿ. ಓಕೆ, ಐ ಡಿಸರ್ವ್ ಫಾರ್ ದಿಸ್ ಬಿಕಾಸ್ ಐ ಹ್ಯಾವ್ ಗಾಡ್ ಪವರ್ ಇನ್ ಮೀ. ಐ ಡಿಸರ್ವ್ ಫಾರ್ ಅಬಂಡೆನ್ಸ್, ಐ ಡಿಸರ್ವ್ ಫಾರ್ ಗುಡ್ ಜಾಬ್, ಐ ಡಿಸರ್ವ್ ಫಾರ್ ಎವ್ರಿಥಿಂಗ್ ಐ ವಾಂಟ್ ಬಿಕಾಸ್ ಗಾಡ್ಸ್ ಪವರ್ ಇನ್ ಮೀ, ಗಾಡ್ಸ್ ಪವರ್ ಇನ್ ಮೀ, ಗಾಡ್ಸ್ ಪವರ್ ಇನ್ ಮೀ. ನನ್ನ ಒಳಗೆ ಒಂದು ಅನಂತ ಶಕ್ತಿ ಇದೆ, ಅನಂತ ದೈವದ ಶಕ್ತಿ ಇದೆ, ಹಾಗಾಗಿ ನಾನು ಎಲ್ಲದನ್ನು ಕೂಡ ಪಡಿಲಿಕ್ಕೆ ಅರ್ಹಳಿದ್ದೀನಿ ಅಂತ ನೀವು ಹೇಳ್ಕೊಬೇಕು. ನಿಮ್ಗೆ ನೀವು ಯಾವಾಗ ಹೇಳ್ಕೊಂತಿರ್ತೀರಾ, ಸೊ ನಿಮ್ಮ ಒಳಗೆ ಆ ಒಂದು ನೇಚರ್ನ ಪವರ್, ಆ ಒಂದು ಸುಪ್ತ ಶಕ್ತಿಯ ಪವರ್ ಎಲ್ಲದನ್ನು ಕೂಡ ವರ್ಕ್ ಮಾಡ್ಲಿಕ್ಕೆ ಶುರುವಾಗುತ್ತೆ. ಕ್ಲಿಯರ್ ಆಗ್ತಲ್ಲ ನಿಮ್ಗೆ? ಅಂದ್ರೆ ಎಲ್ಲದನ್ನು ಕೂಡ ಪಡಿಲಿಕ್ಕೆ ನೀವು ಅರ್ಹತೆನ ಹೊಂದಿದ್ದೀರಾ, ಅದಕ್ಕೋಸ್ಕರನೇ ಭೂಮಿಲಿರೋದು. ಬಟ್ ಇಲ್ಲಿ ನಿಮ್ಮನ್ನ ನೀವು ಯಾವುದೇ ಕಾರಣಕ್ಕೂ ಲಿಮಿಟೇಷನ್ ಮಾಡ್ಕೋಬೇಡಿ. ಸೊ ನಿಮ್ಮ ಸೆಲ್ಫ್ ಕಾನ್ಸೆಪ್ಟ್ ನಾವು ಚೆನ್ನಾಗಿ ಇಟ್ಕೊಳ್ಳಿ. ನಿಮ್ಮ ಐಡೆಂಟಿಟಿಗೆ ಶಿಫ್ಟ್ ಆಗಿ ನೀವು ಬಯಸಿದ್ದನ್ನೆಲ್ಲ ಪಡೀಲಿಕ್ಕೆ ಸಾಧ್ಯ ಇದೆ. ಆದ್ರೆ ಇಲ್ಲಿ ಇನ್ನರ್ ಅಲೈನ್ಮೆಂಟ್ ತುಂಬಾನೇ ಇಂಪಾರ್ಟೆಂಟ್ ಆಗಿರುತ್ತೆ. ನಾನು ಇದ್ರ ಬಗ್ಗೆ ಸಾಕಷ್ಟು ವಿಡಿಯೋಗಳನ್ನ ಮಾಡಿದ್ದೀನಿ, ಆ ವಿಡಿಯೋಸ್ಗಳನ್ನ ನೋಡಿ ನಿಮಗೆ ಫುಲಿ ಅಂಡರ್ಸ್ಟ್ಯಾಂಡ್ ಆಗುತ್ತೆ. ಕ್ಲಿಯರ್ ಆಗ್ತಲ್ಲ? ಸೊ ಇಫ್ ಯು ಆರ್ ನ್ಯೂ ಟು ಮೈ ಚಾನಲ್, ಈ ಚಾನಲ್ನ ಸಬ್ಸ್ಕ್ರೈಬ್ನ ಮಾಡಿ, ಹಾಗೆ ನಮ್ಮ ಒಂದು ವಾಟ್ಸಪ್ ಕಮ್ಯುನಿಟಿಗೂ ಕೂಡ ನೀವು ಜಾಯ್ನ್ ಆಗ್ಬೋದು. ಆಲ್ಸೋ ಯು ಕ್ಯಾನ್ ವಿಸಿಟ್ ಮೈ yourmindcoach.in ವೆಬ್ಸೈಟ್. ಓಕೆ, ಅಲ್ಲಿ ಕೂಡ ನೀವು ರಿಜಿಸ್ಟರ್ ಆಗ್ಬೋದು, ಅಲ್ಲಿ ಕೂಡ ಕೋರ್ಸ್ಗೆ ನೀವು ರಿಜಿಸ್ಟರ್ ಮಾಡ್ಕೋಬಹುದು, ಎನ್ರೋಲ್ ಕೂಡ ಮಾಡ್ಬೋದು. ಓಕೆ, ಥ್ಯಾಂಕ್ ಯು ಸೊ ಮಚ್ ಫಾರ್ ವಾಚಿಂಗ್ ದಿಸ್ ವಿಡಿಯೋ. ಸೊ ಮತ್ತೆ ಮುಂದಿನ ವಿಡಿಯೋದಲ್ಲಿ ಸಿಗೋಣ. ಲವ್ ಯು ಆಲ್, ಟೇಕ್ ಕೇರ್.